Dear students, okay, in this video, I'm continuing with this organism and population chapter, that is organism and its environment. Okay, this topic I am going to explain in this video about organism and its environment. Okay, we are all know that what is organism. In organism andre, it's a basic unit of ecology. However, a basic unit of ecology. And what is environment? In environment ಅಂದ್ರೆ our surrounding is called environment ಅಂತ ಕರಿತೀವಿ ಹೌದಲ್ವಾ. ಆ ಆರ್ಗ್ಯಾನಿಸಮ್ ಮತ್ತೆ ಎನ್ವೈರನ್ಮೆಂಟ್, ಆ ಆರ್ಗ್ಯಾನಿಸಮ್ ಆ ಎನ್ವೈರನ್ಮೆಂಟ್ ಅಲ್ಲಿ ಇರಕ್ಕೆ ಏನೇನೆಲ್ಲ ಕಾರಣ ಅಂತ ಈ ವಿಡಿಯೋದಲ್ಲಿ ನೋಡೋಣ. Okay, let's start this video. Organism and its environment. Very important one. One marks ಗೆ ಈ part of video ಇಂದ ಕೇಳ್ತಾರೆ. Okay, what is environment? The surrounding or condition in which a person or animal or plant lives. ಆ ಒಂದು ಸರೌಂಡಿಂಗ್ ಆ ಕಂಡೀಷನ್ಗೆ ನಾವೇನಂತ ಕರಿತೀವಿ, ಎನ್ವೈರನ್ಮೆಂಟ್ ಅಂತ ಕರಿತೀವಿ. ಓಕೆ, ಆ ಎನ್ವೈರನ್ಮೆಂಟ್ ಅಲ್ಲಿ ಇಕಾಲಜಿಯಲ್ಲಿ ಆರ್ಗ್ಯಾನಿಸಮ್ ನ ನಾವು ಫಿಸಿಯೋಲಾಜಿಕಲ್ ಇಕಾಲಜಿ ಅಂತ ಕರಿತೀವಿ. ದ ಆರ್ಗ್ಯಾನಿಸಮ್ ಸ್ಪೀಸೀಸ್ ಆರ್ ಇಂಡಿವಿಜುವಲ್ ಲೆವೆಲ್ ಅನ್ನ ನಾವೇನಂತ ಕರಿತೀವಿ, ಫಿಸಿಯೋಲಾಜಿಕಲ್ ಇಕಾಲಜಿ ಅಂತ ಕೂಡ ಕರಿತೀವಿ. ಏನದು ಫಿಸಿಯೋಲಾಜಿಕಲ್ ಇಕಾಲಜಿ ಅಂತ ಅಂದ್ರೆ ಒನ್ ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಅನ್ನು ಕೇಳ್ತಾರೆ. ಅದನ್ನ okay, what is physiological ecology? Okay, it's a branch of ecology. This is the study of structure and dynamics of population. Is called physiological ecology. The organisms are adapted to their environment in the terms of survival and reproduction. ಹೌದಲ್ವಾ, ಕೆಲವೊಂದು ಆರ್ಗ್ಯಾನಿಸಮ್ಸ್ ಒಂದೊಂದು ಎನ್ವೈರನ್ಮೆಂಟ್ಗೆ, ಫಿಶ್ ನೀರಲ್ಲಾದ್ರೆ, ಕ್ಯಾಮಲ್ ಡೆಸರ್ಟ್ ಅಲ್ಲಿ, ಇವುಗಳು ಒಂದೊಂದು ಎನ್ವೈರನ್ಮೆಂಟ್ಗೆ ಯಾಕೆ ಅಡಾಪ್ಟ್ ಮಾಡ್ಕೊಂಡಿದ್ದೇವೆ ಅಂದ್ರೆ ಬಿಕಾಸ್ ಆನ್ ದಟ್ ರೀಜನ್ ದೇ ಸರ್ವೈವ್ ಅಂಡ್ ರಿಪ್ರೊಡ್ಯೂಸ್. ಡಿಫ್ರೆಂಟ್ ಎನ್ವೈರನ್ಮೆಂಟ್ಸ್ ಹೇಗೆ ಕ್ರಿಯೇಟ್ ಆಯ್ತು ಈ ಎನ್ವೈರನ್ಮೆಂಟ್ ಅಲ್ಲಿ ಅಂತ ಅಂದ್ರೆ ದೇರ್ ಆರ್ ಸೋ ಮೆನಿ ಫ್ಯಾಕ್ಟರ್. ದ ಮೇನ್ ಫ್ಯಾಕ್ಟರ್ ಈಸ್ ದ ರೊಟೇಷನ್ ಆಫ್ ಅರ್ತ್. ದ ಫಸ್ಟ್ ಫ್ಯಾಕ್ಟರ್ ಏನು, ದ ರೊಟೇಷನ್ ಆಫ್ ಅರ್ತ್. ರೊಟೇಷನ್ ಆಫ್ ಅರ್ತ್ ಆಗೋದ್ರಿಂದ ಆ ಟಿಲ್ಟ್ ಇನ್ ಇಟ್ಸ್ ಆಕ್ಸಿಸ್, ಟಿಲ್ಟ್ ಆಗೋದ್ರಿಂದ ಅರ್ತ್ ಒಂದ್ ಸೈಡ್ ಅಲ್ಲಿ ಏನಿರುತ್ತೆ, ಜಾಸ್ತಿ ಬಿಸಿಲಿರಲ್ಲ, ಇನ್ನೊಂದ್ ಕಡೆ ಜಾಸ್ತಿ ಬಿಸಿಲಿರುತ್ತೆ, ಒಂದ್ ಕಡೆ ತುಂಬಾ ಕೋಲ್ಡ್ ಇರುತ್ತೆ, ಇನ್ನೊಂದ್ ಕಡೆ ವೆರಿ ಹಾಟ್ ಇರುತ್ತೆ. ಆ ತರ ಇರೋದ್ರಿಂದ ಇಟ್ ಕ್ರಿಯೇಟ್ಸ್ ಸೀಸನ್ಸ್ ಮತ್ತೆ ಆನ್ಯುಯಲ್ ವೇರಿಯೇಷನ್ ಇನ್ ಟೆಂಪರೇಚರ್ ಅಂಡ್ ರೈನ್ಫಾಲ್. ಪ್ರೆಸಿಪಿಟೇಷನ್ ಅಂದ್ರೆ ಏನಂತ ಹೇಳ್ತೀವಿ, ರೈನ್ಫಾಲ್ ನ ಕ್ರಿಯೇಟ್ ಮಾಡುತ್ತೆ. ಬಿಕಾಸ್ ಯಾರಿಂದ ಆಗೋದು, ದ ರೊಟೇಷನ್ ಆಫ್ ಅರ್ತ್ ಇಂದ ಸೀಸನ್ಸ್ ಕ್ರಿಯೇಟ್ ಆಗುತ್ತೆ ಮತ್ತೆ ಆನ್ಯುಯಲ್ ವೇರಿಯೇಷನ್ಸ್ ಇನ್ ಟೆಂಪರೇಚರ್ ಅಂಡ್ ಪ್ರೆಸಿಪಿಟೇಷನ್ ಆಗುತ್ತೆ. ಅದಾದ್ಮೇಲೆ ಈ ತರ ಪ್ರಿಸಿಪಿಟೇಷನ್ ಮತ್ತೆ ಟೆಂಪರೇಚರ್ ಬೇಸಿಸ್ ಮೇಲೆ ಹ್ಯಾಬಿಟೇಟ್ ಕ್ರಿಯೇಟ್ ಆಗುತ್ತೆ. ಟ್ರಾಪಿಕಲ್ ರೈನ್ ಫಾರೆಸ್ಟ್, ಡೆಸರ್ಟ್, ಡಿಸಿಡಿಯಸ್ ಫಾರೆಸ್ಟ್, ಟೆಂಪರೇಟ್ ರೈನ್ ಫಾರೆಸ್ಟ್, ಈ ತರದೆಲ್ಲ ಡಿಫ್ರೆಂಟ್ ಹ್ಯಾಬಿಟೇಟ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ದ ಡಿಫ್ರೆಂಟ್ ಎನ್ವೈರನ್ಮೆಂಟ್ ಇಸ್ ಕ್ರಿಯೇಟೆಡ್ ಬೈ because of these factors: rotation of earth, seasonal variations, annual variation with respect to temperature and precipitation, and the habitat. Okay, the creation of seasons. ಅವಾಗಲೇ ಹೇಳಿದಾಗೆ ಹೇಗೆ ಸೀಸನ್ಸ್ 3 seasons 4 seasons ಎಷ್ಟು ಇರುತ್ತಲ್ವಾ, ರೈನಿ, ವಿಂಟರ್, ಸಮ್ಮರ್ ಅಥವಾ ಸ್ಪ್ರಿಂಗ್, ಆಟಮ್, ಇವೆಲ್ಲ ಸೀಸನ್ಸ್ ಆಗೋಕೆ ಕಾರಣ ಅಂತಂದ್ರೆ ದ ರೊಟೇಷನ್ ಆಫ್ ಅರ್ತ್, ದ ಸನ್ ಅಂಡ್ ಟಿಲ್ಟ್ ಆಫ್ ಇಟ್ಸ್ ಆಕ್ಸಿಸ್ ಕಾಸ್ ಆನ್ಯುಯಲ್ ವೇರಿಯೇಷನ್ ಇನ್ ದ ಇಂಟೆನ್ಸಿಟಿ ಅಂಡ್ ಡ್ಯೂರೇಷನ್ ಆಫ್ ಟೆಂಪರೇಚರ್ and resulting distinct seasons na create ಮಾಡುತ್ತೆ. The formation of major biomes in the earth. ಹೇಗೆ ಒಂದೊಂದು ಮಾರ್ಕ್ಸ್ಗೆ ವೆರಿ ಇಂಪಾರ್ಟೆಂಟ್ ಒನ್ ನೀವು. The formation of major biomes in the earth, how they create the annual variation in the intensity and duration of temperature. ಅವಾಗಲೇ ಹೇಳಿದಂಗೆ the annual variation, intensity of light ಇರ್ಬೋದು, the duration of temperature ಇರ್ಬೋದು, or the percentage of rainfall are responsible for the major biomes. ಅಂದ್ರೆ ವೆರಿ ಲೋ ಅಥವಾ ಕಮ್ಮಿ ಮಳೆ ಆಗೋದನ್ನ ಡೆಸರ್ಟ್ ಅಂತ ಕರಿತೀವಿ, ಜಾಸ್ತಿ ಮಳೆ ಆಗೋದನ್ನ ಟೆಂಪರೇಟ್ ಟ್ರಾಪಿಕಲ್ ರೈನ್ ಫಾರೆಸ್ಟ್ ಅಂತ ಕರಿತೀವಿ. ಓಕೆ, ಮಾಡರೇಟ್ ಅಮೌಂಟ್ ಅಲ್ಲಿ ಆಗೋದನ್ನ ಡೆಸಿಡಿಯಸ್ ಅಂತ ಕರಿತೀವಿ. ಈ ತರ ಡಿಫ್ರೆಂಟ್ biomes formation ಆಗುತ್ತೆ because of these factors: annual variation, because of the intensity of light, duration of temperature and precipitation. What are biomes? ಅವಾಗಲೇ ಹೇಳ್ದಾಗೆ biomes ಅಂದ್ರೆ ಪ್ಯಾಚ್ ಆಫ್ ಲ್ಯಾಂಡ್, ಹೌದಲ್ವಾ. It's a complex biotic community stretching over a large geographical area characterized by a distinctive life forms. ಏನಂತ ಕರಿತೀವಿ, biomes ಅಂತ ಕರಿತೀವಿ. There are different
ಬಯೋಮ್ಸ್ ಆರ್ ದೇರ್. ಅದ್ರ ಬೇಸಿಸ್ ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಒಂದು ಗ್ರಾಫ್ ಕೂಡ ಕೇಳ್ತಾರೆ, ಐಡೆಂಟಿಫೈ ABCD ಅಂತ ಹೇಳಿ. ಓಕೆ, ದಿಸ್ ಇಸ್ ದ ಒನ್, ದ graph showing different biomes. Based on the biomes are classified, are they are created because of the annual temperature and the annual precipitation. The 50 mm ಇಂದ 450 cm ವರೆಗೂ ಮಳೆ ಆದ್ರೆ, ಅಥವಾ -10 ಡಿಗ್ರಿ ಸೆಲ್ಸಿಯಸ್ ಇಂದ 30 ಡಿಗ್ರಿ ಸೆಲ್ಸಿಯಸ್ ವರೆಗೂ ಆರ್ಟಿಕ್ ವೆರಿ ಲೋ ಟೆಂಪರೇಚರ್ ಇರುತ್ತೆ. ಮತ್ತೆ ರೈನ್ಫಾಲ್ 100 ಇಂದ 125 ಇರುತ್ತೆ. ಹಾಗಾಗಿ ಡೆಸರ್ಟ್ ಅಲ್ಲಿ ತುಂಬಾ ಟೆಂಪರೇಚರ್ ಇರುತ್ತೆ, ಬಟ್ ರೈನ್ಫಾಲ್ ಸುತ್ತ ಬಿಲೋ 50 cm ಇರುತ್ತೆ. ಈ ತರ ಒಂದೊಂದು ಗ್ರಾಸ್ ಲ್ಯಾಂಡ್. ಓಕೆ, ಇವನ್ನ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ABC ಅಂತ ಹೇಳಿ ಐಡೆಂಟಿಫೈ ದ ಬಯೋಮ್ಸ್ ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಒನ್. ದ ಮೇಜರ್ ಬಯೋಮ್ಸ್ ಆರ್ ಆರ್ಕ್ಟಿಕ್ ಅಂಡ್ ಆಲ್ಪೈನ್ ತಂಡ್ರ. ಓಕೆ, ಆರ್ಕ್ಟಿಕ್ ಅಂಡ್ ಆಲ್ಪೈನ್. ಫಸ್ಟ್ ಒನ್ ಯಾರು? ಆರ್ಕ್ಟಿಕ್ ಅಂಡ್ ಆಲ್ಪೈನ್ ತಂಡ್ರ. ಯಾಕೆ ಹಾಗಂಗ್ ಮಾಡ್ತೀವಿ ಅಂದ್ರೆ, ಆರ್ಕ್ಟಿಕ್ ಮತ್ತೆ ಆಲ್ಪೈನ್ ತಂಡ್ರ ಮೇನ್ಲಿ ಇವೆರಡನ್ನ ಕ್ಲಾಸ್, ಎರಡು ತಂಡ್ರ ರೀಜನ್ ಅಲ್ಲಿ, ಕೋಲ್ಡ್ ರೀಜನ್ ಅಲ್ಲಿ ಸ್ನೋಫಾಲ್ ಆಗುವಂತ ರೀಜನ್ ಅಂತ ಅವಾಗ್ಲೇ ಹೇಳಿದ್ದೆ. ಆರ್ಟಿಕ್ ಅಂತ ಆಲ್ಪೈನ್ ತಂಡ್ರ ಅಂತ ಯಾಕೆ ಕರಿತೀವಿ ಅಂದ್ರೆ, ಬಿಕಾಸ್ ಆಫ್ ಅದು ನಾರ್ತನ್ ಪೋಲ್ ಕಡೆ ಇರುತ್ತೆ ಆರ್ಕ್ಟಿಕ್. ಅಂಡ್ ಇವ್ರಿಬ್ರು ಮಧ್ಯೆ ಇರೋ ಮೇನ್ ಡಿಫ್ರೆನ್ಸ್ ಏನಂದ್ರೆ ಡ್ರೈನೇಜ್ ಆಫ್ ಸಾಯಿಲ್. ಸಾಯಿಲ್ ಬೇಗ ಅದು ತೇವ ಅಥವಾ ಅದ್ರ ಮೇಲೆ ಬಿದ್ದಿರೋ ಸ್ನೋನ ಬೇಗ ಏನದು ಡ್ರೈನೇಜ್ ಮಾಡೋದ್ರ ಬೇಸಿಸ್ ಮೇಲೆ ಇವೆರಡನ್ನ ಕ್ಲಾಸಿಫೈ ಮಾಡ್ತಾರೆ. ಈ ಆಲ್ಪೈನ್ ಏನಿದೆಯಲ್ವಾ, ಅದು ಟಾಪ್ ಆಫ್ ದ ಮೌಂಟೈನ್ ಇರುತ್ತೆ, ಆ ಟಾಪ್ ಆಫ್ ದ ಮೌಂಟೈನ್ ಅಲ್ಲಿ ಇರುತ್ತೆ. ಮತ್ತೆ ಇವುಗಳಲ್ಲಿ ಫರ್ಮಫಾಸ್ಟ್ ಅಂತ ಕೇಳಿರ್ತೀರಿ ಅಲ್ವಾ. ಫರ್ಮಫಾಸ್ಟ್ ಅಂತ ಅಂದ್ರೆ ಗ್ರೌಂಡ್ ಒಳಗೇನೆ ಆ ಫ್ರೋಸನ್ ಏರಿಯಾ ಇರುವಂತು, ಅಥವಾ ಇದು ಏನದು ಅದು ಏನು ಸ್ನೋ ಗ್ರೌಂಡ್ ಕೆಳಗೆ, ಸಾಯಿಲ್ ಕೆಳಗೆ ಏನದು ಸ್ನೋ ಇರುವಂತ ಒಂದು ರೀಜನ್ ಏನಂತ ಕರಿದ್ವಿ, ಫರ್ಮಫಾಸ್ಟ್ ಅಂತ ಕರಿದ್ವಿ. ಅದು ಎಷ್ಟು ವರ್ಷ ಇರುತ್ತೆ ಆ ಫ್ರೋಸನ್ ಅಂತ ಅಂದ್ರೆ, ಮಿನಿಮಮ್ 2 years ಇಂದ ಮೋರ್ ದ್ಯಾನ್ 2 years ಇರುತ್ತೆ. ಅದ್ರ ಟೆಂಪರೇಚರು -30 ಡಿಗ್ರೀಸ್ ಇರುತ್ತೆ. ಆಲ್ಪೈನ್ ರೀಜನ್ಸ್ ಅಲ್ಲಿ, ಆಲ್ಪೈನ್ ತಂತ್ರದಲ್ಲಿ ಫರ್ಮಫಾಸ್ಟ್ ನೋಡಲ್ಲ, ಬಟ್ ಆರ್ಕ್ಟಿಕ್ ರೀಜನ್ ಅಲ್ಲಿ ನೋಡ್ತೀವಿ. ಯಾಕಂದ್ರೆ ಅಲ್ಲಿ ಸಾಯಿಲ್ ಡ್ರೈನೇಜ್ ಸರಿಯಾಗಿ ಆಗಿರಲ್ಲ. ಹಾಗಾಗಿ ಇದು ಫಸ್ಟ್ ಡಿಫ್ರೆನ್ಸ್. ಆಲ್ಪೈನ್ ಮತ್ತೆ ಆರ್ಕ್ಟಿಕ್ ನೋಡ್ಬೋದು. ಈ ಆರ್ಕ್ಟಿಕ್ ಅಲ್ಲಿ ಫರ್ಮಫಾಸ್ಟ್ ಜಾಸ್ತಿ ಇರುತ್ತೆ, ಮೇಲ್ಗಡೆ ಎಲ್ಲ ಗಟ್ಟಿ ಇರುತ್ತೆ, ಬಟ್ ಒಳಗೇನಿರುತ್ತೆ ಪಾಯ್ಸನ್ ರೀಜನ್ ಇರುತ್ತೆ, ಯಾವಾಗ ಬೇಕಾದ್ರೂ ಕುಚ್ಕೊಂಡ್ ಬಿದ್ದೋಗ್ಬೋದು. ನೀವು ನೋಡಿರ್ತೀರಿ ಈ ತರದಲ್ಲೆಲ್ಲ. ಇದರಲ್ಲಿ ಟಾಪ್ ಮೋಸ್ಟ್ ರೀಜನ್ ಅಲ್ಲಿ ಇರುತ್ತೆ, ಮತ್ತೆ ಅಲ್ಲಿ ಸಾಯಿಲ್ ಡ್ರೈನೇಜ್ ಚೆನ್ನಾಗ್ ಆಗಿರುತ್ತೆ ಆಲ್ಪೈನ್ ರೀಜನ್ ಅಲ್ಲಿ. ನೆಕ್ಸ್ಟ್ ಒನ್ ಕೋನಿಫರಸ್ ಫಾರೆಸ್ಟ್. ಅವಾಗ್ಲೇ ಹೇಳ್ದಂಗೆ ದ ಫಾರೆಸ್ಟ್ ವಿಚ್ ಕಂಟೈನ್ ಕೋನ್ ಶೇಪ್ಡ್ ಟ್ರೀಸ್, ಕೋನಿಫರಸ್ ಫಾರೆಸ್ಟ್. ಟೈಗಾ ಅಂತ ಕರಿದ್ವಿ. ನೆಕ್ಸ್ಟ್ ಒನ್ ಟೆಂಪರೇಟ್ ಫಾರೆಸ್ಟ್. ದೇ ಆರ್ ಅವೇ ಫ್ರಮ್ ದ ಇಕ್ವೇಟರ್. ಸ್ವಲ್ಪ ಕೂಲ್ ಇರುತ್ತೆ, ಕೋಲ್ಡ್ ಟೆಂಪರೇಚರ್, ಬಟ್ ಯಾವಾಗ್ಲೂ ಮಳೆ ಆಗ್ತಾ ಇರೋ ರೀಜನ್ ನಾವು ಟೆಂಪರೇಟ್ ಫಾರೆಸ್ಟ್ ಅಂತ ಕರಿದ್ವಿ. ನೆಕ್ಸ್ಟ್ ಒನ್ ಗ್ರಾಸ್ ಲ್ಯಾಂಡ್, ಸವನ್ನಾ ಅಂತ ಏನ್ ಹೇಳಿದ್ವಲ್ಲ, ದಟ್ಸ್ ಗ್ರಾಸ್ ಲ್ಯಾಂಡ್. ನೆಕ್ಸ್ಟ್ ಒನ್ ಟ್ರಾಪಿಕಲ್ ಫಾರೆಸ್ಟ್. ದೇ ಆರ್ ವಾರ್ಮ್ ಅಂಡ್ ಮಾಯ್ಸ್ಟಿ, ದೇ ಆರ್ ಟುವರ್ಡ್ಸ್ ದ ಇಕ್ವೇಟರ್ ಹತ್ರ ಇರೋನ ಟ್ರಾಪಿಕಲ್ ಫಾರೆಸ್ಟ್ ಅಂತ ಕರಿದ್ವಿ. These are the major biomes. And the last one is desert. Okay, very less rainfall ಆಗುತ್ತೆ, precipitation ಆಗುತ್ತೆ, high temperature ಇರುವಂತ ಒಂದು biome ಗೆ we call it as desert. These are the 6 major biomes. Very important one, 3 marks ಕೇಳಬಹುದು. Mention the different major biomes: Arctic, alpine tundra, coniferous forest, temperate forest, grassland forest, tropical forest, and desert. ಇದಿಷ್ಟು ಬಯೋಮ್ಸ್. ಓಕೆ, ಬಯೋಮ್ಸ್ ನಮ್ಮ ಅದಲ್ದೇನೆ ಈಗ ಬಯೋಮ್ಸ್ ಯಾಕೆ ಮಾಡ್ಕೊಂಡಿರುತ್ತೆ, ದ ಆರ್ಗ್ಯಾನಿಸಮ್ ಇನ್ ದಟ್ ಬಯೋಮ್ ಇಟ್ ಸರ್ವೈವ್ ಅಂಡ್ ರಿಪ್ರೊಡ್ಯೂಸ್ ಅಂತ ಹೇಳಿದ್ವಿ. ಅವೆಲ್ಲ ದ ಡಿಫ್ರೆಂಟ್ 6 ಬಯೋಮ್ಸ್ ಏನ್ ಹೇಳಿದ್ವಲ್ವಾ, ದೇ ಆರ್ ದ ಫೇವರ್ಡ್ ಬಯೋಮ್ಸ್ ವೇರ್ ದ ಆರ್ಗ್ಯಾನಿಸಮ್ ಗೆಟ್ ಆಲ್ ಇಟ್ಸ್ ನೀಡ್ಸ್. ಎಲ್ಲವನ್ನು ತಗೊಳುತ್ತೆ, ಫುಡ್, ವಾಟರ್, ಶೆಲ್ಟರ್ ಎಲ್ಲ ತಗೊಳುತ್ತೆ. ಅದಲ್ದೇನೆ ಸಮ್ ಆರ್ಗ್ಯಾನಿಸಮ್ ಲೀವ್ ಇನ್ ಎಕ್ಸ್ಟ್ರೀಮ್ ಕಂಡೀಷನ್, ಆರ್ಶಿ ಬಯೋಟಿಕ್ ಕಂಡೀಷನ್ಸ್ ಆಲ್ಸೋ. ಯಾವ್ದಾವ್ದು ಆರ್ಶಿ ಕಂಡೀಷನ್ ಅಲ್ಲಿ ಇರುತ್ತೆ ಅಂದ್ರೆ, ಡೆಸರ್ಟ್, ದಟ್ ಟೈಪ್ ಆಫ್ ಹ್ಯಾಬಿಟಟ್ಸ್ ವೇರ್ ಎಕ್ಸ್ಟ್ರೀಮ್ ಟೆಂಪರೇಚರ್, ಎಕ್ಸ್ಟ್ರೀಮ್ ಅಂಡ್ ಆರ್ಶ್ ಎನ್ವೈರನ್ಮೆಂಟ್ ಇರುವಂತದ್ದು ಡೆಸರ್ಟ್. ದ ನೆಕ್ಸ್ಟ್ ಒನ್ ಎವರ್ ರೈನಿಂಗ್ ಮೇಘಾಲಯ. ಓಕೆ, ಮೇಘಾಲಯ ತುಂಬಾ ಜಾಸ್ತಿ ಯಾವಾಗ್ಲೂ ಮಳೆ ಆಗುವಂತ ರೀಜನ್, ಅಲ್ಲೂ ಕೂಡ ಇರುತ್ತೆ. ಮಾಸಸ್ ಇರ್ಬೋದು, ಫಾನ್ಸ್ ಇರ್ಬೋದು, ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಒನ್ ಡೀಪ್ ಓಷನ್ ಟ್ರೆಂಚಸ್. ಓಕೆ, ದ ಡೀಪ್ ಓಷನ್ ಟ್ರೆಂಚಸ್ ಯಾವಾಗ ಆಗುತ್ತೆ, ಕಾಂಟಿನೆಂಟಲ್ ಡ್ರಿಫ್ಟ್ ಆದಾಗ, ಅರ್ತ್ ವೇಕ್ ಆದಾಗ, ಸಡನ್ ಆಗಿ ಒಂದು ಮೌಂಟೇನ್ ಎರಡು ಕ್ಲೆಫ್ಟ್
ಅರ್ತ್ ಪ್ಲೇಟ್ಸ್ ಇರುತ್ತಲ್ಲ, ಪ್ಲೇಟು ಹತ್ತ ಬಂದಾಗ ಮೌಂಟೇನ್ ಕ್ರಿಯೇಟ್ ಆವಾಗ ಫಾರ್ಮ್ ಆಗೋ ಒಂದು ಡೀಪ್ ಅಂದ್ರೆ ಸ್ಟೀಪ್ ಡಿಪ್ರೆಷನ್ಗೆ ನಾವು ಓಷನ್ ಟ್ರೆಂಚಸ್ ಅಂತ ಕರಿತೀವಿ. ಅಲ್ಲೂ ಕೂಡ ಬೆಂಥಿಂಗ್ ಅನಿಮಲ್ಸ್ ಇರುತ್ತೆ. ಬೆಂಥಿಕ್ ಅನಿಮಲ್ಸ್ಗಳು, ಸ್ಟಾರ್ ಫಿಶರ್ಸ್, ಆ ತರದ್ದು ಕೋರಾಸ್ ಅವೆಲ್ಲ ಇರುತ್ತೆ ಅದ್ರಲ್ಲಿ. ನೆಕ್ಸ್ಟ್ ಒನ್ನು ಟೊರೆನ್ಷಿಯಲ್ ಸ್ಟ್ರೀಮ್, ತುಂಬಾ ಜಾಸ್ತಿ ಮಳೆ ಆಗೋ ರೀಜನ್ ಅಲ್ಲಿ, ಮೇಘಾಲಯ ಬೆಟ್ಟದ ಮೇಲೆಲ್ಲ ಹರಿಯುತ್ತಲ್ಲ ತೊರೆಗಳು, ಅಂತವನ್ನ ಟೊರೆನ್ಷಿಯಲ್ ಸ್ಟ್ರೀಮ್ಸ್ ಅಂತ ಕರಿತೀವಿ. ಇಲ್ಲೂ ಕೂಡ ಕೆಲವೊಂದು ಆಲ್ಗೆಗಳು ಸರ್ವೈವ್ ಆಗುತ್ತೆ. ನೆಕ್ಸ್ಟ್ ಒನ್ ಫರ್ಮೋಫಾಸ್ಟ್, ಅವಾಗ್ಲೇ ಹೇಳ್ದಂಗೆ ದ ಫ್ರೀಸ್ಡ್ ಪಾರ್ಟ್ ಆಫ್ ಸಾಯಿಲ್ ಅಥವಾ ಪಾರ್ಟ್ ಆಫ್ ದ ಸ್ನೋ ಅಥವಾ ದಟ್ ಐಸ್ ರೀಜನ್ ಪ್ರೆಸೆಂಟ್ ಬಿಲೋ ದ ಗ್ರೌಂಡ್. ಓಕೆ, ಅದು ಟೆಂಪರೇಚರ್ ಅಬೌಟ್ -30°C ಇರುತ್ತೆ. ಅಂತದನ್ನ ಏನಂತ ಕರಿದ್ವಿ, ಫರ್ಮೋಫಾಸ್ಟ್ ಅಂತ ಕರಿದ್ವಿ. ಈ ತರ ಕಾಣಿಸ್ತಿರುತ್ತೆ ನಮ್ಗೆ ಅಲ್ಲಲ್ಲಿ ಏನಂತ ಇರುತ್ತೆ, ಇವೆಲ್ಲ ನೆಲ ಅಂದ್ರೆ ಸಾಯಿಲ್ ಅಂತ ಅನ್ಸ್ಕೊಂಡು ನಾವೇನಂದ್ರೆ ಇಲ್ಲಿ ಕಾಲಿಟ್ರೆ ಅಕಸ್ಮಾತ್ ಅದು ಕೆಳಗೆ ಮೆಲ್ಟ್ ಆದ್ರೆ ತಕ್ಷಣ ನಾವೇನಾಗ್ತೀವಿ, ಅದ್ರೊಳಗೆ ಬಿದ್ದೋಗ್ತೀವಿ. ಈ ತರದನ್ನ ಫರ್ಮೋಫಾಸ್ಟ್ ಅಂತ ಕರಿದ್ವಿ. ನೆಕ್ಸ್ಟ್ ಒನ್ ಪೋಲಾರ್ ರೀಜನ್ಸ್. ಓಕೆ, ನಾರ್ತನ್ ಹೆಮಿಸ್ಫಿಯರ್ಸ್ ಗೊತ್ತಿರುತ್ತಲ್ವಾ, ಪೋಲ್ ರೀಜನ್ಸ್. ನೆಕ್ಸ್ಟ್ ಒನ್ ಹೈ ಮೌಂಟೇನ್ ಟಿಪ್ಸ್ ಅಲ್ಲಿ ಕೂಡ ಕೆಲವೊಂದು ಆರ್ಗ್ಯಾನಿಸಮ್ಸ್ ಇರುತ್ತೆ. ನೆಕ್ಸ್ಟ್ ಒನ್ ಹಾಟ್ ಸ್ಪ್ರಿಂಗ್ಸ್ ಅಲ್ಲಿ ದ ಬಾಯ್ಲಿಂಗ್ ಥರ್ಮಲ್ ಸ್ಪ್ರಿಂಗ್ಸ್ ಕೂಡ, ಹಾಟ್ ಸ್ಪ್ರಿಂಗ್ಸ್ ಅಲ್ಲಿ ಆರ್ಕಿ ಬ್ಯಾಕ್ಟೀರಿಯಾ ಇಷ್ಟು ಡಿಗ್ರಿ ಟೆಂಪರೇಚರ್ ಅಲ್ಲಿ ಇರುತ್ತೆ ಅಂತ ಹೇಳಿದ್ವಿ, ಹೌದಲ್ವಾ. ದ ಬಾಯ್ಲಿಂಗ್ ಥರ್ಮಲ್ ಸ್ಪ್ರಿಂಗ್ಸ್ ಅಥವಾ ಹಾಟ್ ಸ್ಪ್ರಿಂಗ್ಸ್ ಅಲ್ಲಿ ಕೂಡ ಇರುತ್ತೆ. ಅಂಡ್ ಲಾಸ್ಟ್ ಒನ್ ಈಸ್ ಕಾಂಪೋಸ್ಟ್ ಪಿಸ್ಟ್, ಗೊಬ್ಬರದ ಗುಂಡಿಗಳು, ತಿಪ್ಪೆ ಅಂತ ಏನ್ ಹೇಳ್ತೀವಲ್ವಾ, ಅಥವಾ ವರ್ಮಿ ಕಾಂಪೋಸ್ಟ್ ಪಿಟ್, ಅಲ್ಲೂ ಕೂಡ ಕೆಲವೊಂದು ಟರ್ಮೈಟ್ಸ್ ಇರುತ್ತೆ. ಓಕೆ, ದೀಸ್ ಆರ್ ದ ಸಮ್ ಎಕ್ಸ್ಟ್ರೀಮ್ ಆರ್ harsh ಕಂಡೀಷನ್ಸ್ where organism can survive and reproduce. Other than intestine kuda very good example for one biome where millions of E. coli or bacteria lives. Sometimes that nematode also lives, ringworm, tapeworm also lives in our intestine, streptococcus. So most of the bacteria lives in our intestine. Hagagi our intestine is an example for biome, a favorable biome for so many microbes. It is to biome ಬಗ್ಗೆ. Okay, the key elements lead to variations. Okay, variations ಏನು ಕ್ರಿಯೇಟ್ ಆಗುತ್ತಲ್ಲ ಎನ್ವೈರನ್ಮೆಂಟಲಿ, ಯಾವ್ಯಾವ ಕೀ ಎಲಿಮೆಂಟ್ಸ್ ರೆಸ್ಪಾನ್ಸಿವ್ ಆಗುತ್ತೆ ಅಂತಂದ್ರೆ, ಕೀ ಎಲಿಮೆಂಟ್ಸ್ ನ ನಾವು 3 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ದೇ ಆರ್ abiotic factors and biotic factors. What are the abiotic factors which lead to variations in the biome, that our environment? The first one is temperature, and the next one is water, and the light, and the soil. And the biotic factors are all biotic factors, like ಯಾರ್ಯಾರು ಬರ್ತಾರೆ ಅಂದ್ರೆ pathogens ಬರುತ್ತೆ, parasites ಬರುತ್ತೆ, predators ಬರುತ್ತೆ, and competitors ಬರುತ್ತೆ. Okay, these are the key elements which bring variation in environment. Okay, this is about the organism and its environment. Okay, in this part we studied about what is organism, what is environment, what are the factors which affect the environment, what are the major biomes, adanella ee part of video dalli tilkondvi. Okay, in the next part of video we are going to study about the ecological factors. What are the ecological factors which bring variation in environment? Okay.